ಸಾಲದಲ್ಲಿ ಒಂದು 5 ಲಕ್ಷ ಸಾಲ ತೀರಿದೆ. ಇವಾಗ 2 ಸಾಲ ಒಂದ್ ಅರ್ಧ ತೀರ್ಸಿದೀವಿ ಮೇಡಮ್, ಪರವಾಗಿಲ್ಲ. ಮೊದಲಿಲ್ಲ ಒಂದೊಂದು ಕಾರ್ಯ ನಡೀತಾ ಇದೆ, ಆಗ್ತಾ ಇದೆ. ಮಗನ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ. ನೀವೇ ಅನ್ಕೋತೀರಾ ಏನಾದರೂ ಸ್ಕಿಪ್ ಮಾಡಿದರೆ ಇಂಥ ಚಾನ್ಸ್ ನನಗೆ ಸಿಗ್ತಾ ಇರಲಿಲ್ಲ ಅಂತ. ಈ ಸ್ಫಟಿಕ ಏನಿದೆ ನೋಡಿ, ಈ ಸ್ಫಟಿಕ ಏನಿದೆ ಇದನ್ನು ಕಟ್ಟಿದ ಮೇಲೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸಾಲದ ಸಮಸ್ಯೆ ಮೇಯ್ನಾಗಿ ತುಂಬ ಮನಿ ಅಟ್ರಾಕ್ಷನ್ ಆಗ್ತಾ ಇರೋದು, ತುಂಬ ಏಳಿಗೆ ಆಗ್ತಾ ಇರೋದು, ಮತ್ತು ಅಂಗಡಿಗೆ ಶಾಪಿಗೆ ಕಟ್ಟೋದ್ರಿಂದ ಕಸ್ಟಮರ್ ಹೆಚ್ಚಾಗ್ತಾ ಇರೋದು, ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಗ್ರಾಹಕರು ಬಂದು ಅವರು ರಿವ್ಯೂನ ಕೊಟ್ಟಿದ್ದಾರೆ, ಅವರ ವೈಯಕ್ತಿಕ ರಿವ್ಯೂ ಏನಿದೆ ಅದನ್ನು ಕೊಟ್ಟಿದ್ದಾರೆ. ನೀವು ಕೇಳಿ, ಲಾಸ್ಟ್ವರೆಗೂ ಕೇಳಿ. ನಮಸ್ತೆ ಸಿಸ್ಟರ್, ನಮ್ಗೆ ಇದು ಸ್ಪಷ್ಟಿಕ ಕಟ್ಟಿ ಇವಾಗ 11 ದಿವಸ ಆಗಿದೆ. ನಮ್ಗೆ ಇವಾಗ ಮನೆ ಸಾಲದಲ್ಲಿ ಒಂದು 5 ಲಕ್ಷ ಸಾಲ ತೀರಿದೆ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಇನ್ನ ಸ್ವಲ್ಪ ಸಾಲಗಳಿದೆ. ಧೂಪ ಹಾಕೊಂಡು ಸ್ಫಟಿಕಾಗೆ ಬಂದಿದ್ವಿ ಮೇಡಮ್. ನೆಕ್ಸ್ಟ್ ಏನ್ ಮಾಡ್ಬೇಕು ಮೇಡಮ್ ಅಂತ? ಮೇಡಮ್ ಅದೇ ಸ್ಫಟಿಕ ಕಟ್ಟಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಮೇಡಮ್. ಒಂದ್ ಎರಡ್ ಸಾಲ ಒಂದ್ ಅರ್ಧ ತೀರ್ಸಿದೀವಿ ಮೇಡಮ್, ಪರವಾಗಿಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ ನಮ್ಮ ಮನೆ ಹಿಂದೆ 60/40 ಸೈಟು ತಗೊಳ್ಳಿ ನೀವು ಅಂತ ಬಂದಿದ್ದಾರೆ ಮೇಡಮ್. ಮೊದ್ಲು ಬಂದಿತ್ತು, ಆಗ ಇವ್ರಷ್ಟು ಮನ್ಸ್ ಕೊಟ್ಟಿದ್ದಿಲ್ಲ. ಈಗ ಮತ್ತೆ ಅವರೇನೆ ಬಂದಿದ್ದಾರೆ ಮೇಡಮ್, ನೀವೇ ತಗೊಳ್ಳಿ ಸೈಟು ಅಂತ ಬಂದಿದ್ದಾರೆ ಮೇಡಮ್. ಒಂದು ನಿಮಿಷ ಆಫ್ ಆಗೋಯ್ತು. ಹಲೋ, ಅಸ್ಸಲಾಮು ಅಲೈಕುಂ ಸಿಸ್ಟರ್. ಅಲ್ಹಮ್ದುಲಿಲ್ಲಾ, ಒಂದೊಂದು ಕಾರ್ಯ ನಡೀತಾ ಇದೆ, ಆಗ್ತಾ ಇದೆ. ಮಗನಿಗೆ ಹೇಳಿದ್ದೆ ನಾನು ಅಲ್ಲಿ ಒಂದು ಲೈಸೆನ್ಸ್ ಆಗಬೇಕು ಅಂತ. ಅದರಲ್ಲಿ ಎಕ್ಸಾಮ್ ಇತ್ತು ನಿನ್ನೆ, ಆ ಎಕ್ಸಾಮಲ್ಲಿ ಪಾಸ್ ಆಗಿದ್ದಾನೆ ಇನ್ಶಾಲ್ಲಾ. ಮತ್ತೆ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟಿದ್ದಾರಂತೆ. ಇನ್ನು ಟ್ರಯಲೆಲ್ಲ ಇದೆ ಅಲ್ಲಿದು ಇನ್ಶಾಲ್ಲಾ, ಡ್ರೈವರ್ ಲೈಸೆನ್ಸಿಗೋಸ್ಕರ. ಅದು ಆಗ್ತಾ ಇದೆ ಅಂತೆ. ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ, ಒಂದು 2 ಮಂತ್ 3 ಮಂತ್ ಟೈಮ್ ಇದೆ ಅಂತೆ. ಇನ್ಶಾಲ್ಲಾ ಅದು ಬೇಗ ಆಗಲಿ ಅಂತ ದುವಾ ಮಾಡಿ, ಅಲ್ಲಾಹ್ ನಬಿಯಿಂದ ಬರ್ಕತ್ತಿಂದ ಇನ್ಶಾಲ್ಲಾ ಎಲ್ಲಾನು ಒಂದೊಂದು ಕಾರ್ಯ ನಡೀತಾ ಇದೆ, ಚೆನ್ನಾಗಾಗ್ತಾ ಇದೆ. ನಿಮ್ಮ ಹತ್ರ ನಾನು ಸ್ಫಟಿಕ ತಗೊಂಡಿದ್ನಲ್ಲ, ಇನ್ಶಾಲ್ಲಾ ಎಲ್ಲ ಚೆನ್ನಾಗಿದೆ, ಆಗ್ತಾ ಇದೆ. ಅಲ್ಲಾಹ್ ಒಳ್ಳೇದು ಮಾಡಲಿ, ನಿಮಗೂ ಅಷ್ಟೇ ನಮಗೂ ಅಷ್ಟೇ, ಎಲ್ಲ ಒಳ್ಳೇದು ಮಾಡಲಿ ಅಂತ ದುವಾ ಮಾಡಿ ಇನ್ಶಾಲ್ಲಾ. ಎಲ್ಲರಿಗೂ ಒಳ್ಳೇದಾಗಲಿ ಸಿಸ್ಟರ್, ಎಲ್ಲರಿಗೂ ಒಳ್ಳೇದಾಗಲಿ. ಯಾರೆಲ್ಲ ಹೇಳಿದ್ದೀರಾ ಎಲ್ಲರಿಗೂ ಒಳ್ಳೇದಾಗಲಿ. ಬೇಗ ಸಾಲ ತೀರಿಸ್ಕೊಳ್ಳಿ, ಸಾಲ ಎಲ್ಲ ತೀರಾಗಲಿ, ಮತ್ತು ಮನಿ ಅಟ್ರಾಕ್ಷನ್ ಅನ್ನೋದು ಆಗಲಿ. ನೀವು ಕೂಡ ಒಂದು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಮತ್ತು ಇದನ್ನು ನೋಡ್ಕೊಬಿಡಿ. ಇದೆ ಏನಂದ್ರೆ, ನಾನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ಮೇಡಮ್. ನನಗೂ ಕೂಡ ರಿಸಲ್ಟ್ ಇದೆ. ಅವ್ರು ಸ್ವಲ್ಪನೇ ಹೇಳಿದ್ದಾರೆ, ರಿಸಲ್ಟ್ ನನಗೂ ಕೂಡ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಆದಷ್ಟು ನಿಮಗೆ ಟೈಮ್ ಮಾಡಿಕೊಂಡು ನಿಮ್ಮ ರಿವ್ಯೂನ ಹೇಳಿ, ಮತ್ತು ಮುಂದಿನ ಪ್ರೊಸೀಜರ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ. ಇವಾಗ ಕಟ್ಟಿದ ತಕ್ಷಣ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಲ್ವಾ, ಅವರಿಗೆ ಮುಂದಿನ ಪ್ರೊಸೀಜರ್ನ ಹೇಳ್ಕೊಡ್ತೀನಿ. ಮತ್ತು ಹೊಸದಾಗಿ ಯಾರೆಲ್ಲ ತೊಗೋತಾ ಇದ್ದೀರಾ, ಇವಾಗ ನನ್ನ ಹತ್ರ ಯಾರೆಲ್ಲ ತೊಗೋತಾ ಇದ್ದೀರಾ ಅವರಿಗೆ 7 days ಪ್ರೊಸೀಜರ್ನ ಹೇಳ್ಕೊಡ್ತೀನಿ. ಸೀಕ್ರೆಟ್ ಪ್ರೊಸೀಜರ್ ಯಾರೂ ಕೂಡ ಹೇಳ್ಕೊಡೋದಿಲ್ಲ, ಬಟ್ ನಾನು ನಿಮಗೆ ಬೇಗ ಈಗ ನೋಡ್ತಾ ಇದ್ದೀರಲ್ಲ ಇವರಿಗೆಲ್ಲ ಹೇಗೆ ರಿಸಲ್ಟ್ ಬರ್ತಾ ಇದೆ ಅಂತ. ಅದೇ ರೀತಿ ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಸೀಕ್ರೆಟ್ ಪ್ರೊಸೀಜರ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ. ಅದನ್ನು ಕಂಟಿನ್ಯೂ ಮಾಡಬೇಕು ನೀವು. ನಾನು ಹೇಳ್ಕೊಡ್ತೀನಿ, ಎಲ್ಲ ನಿಮಗೆ ಅರ್ಥ ಆಗೋ ರೀತಿಲಿ ಹೇಳ್ಕೊಡ್ತೀನಿ. ನನ್ನ ವಾಟ್ಸಪ್ ನಂಬರ್ ಏನಿದೆ ಅದಕ್ಕೆ ನೀವು ಮೆಸೇಜ್ ಮಾಡಬಹುದು. ಮೆಸೇಜ್ ಮಾಡಿ ಆರ್ಡರ್ ಮಾಡ್ಕೊಂಡ್ಮೇಲೆ ನಿಮ್ಮ ಪ್ರೊಸೀಜರ್ಗಳೇನಿದೆ, ಏನೆಲ್ಲ ಮಾಡಬೇಕು, ಎಲ್ಲಿ ಕಟ್ಟಬೇಕು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಇದು ಬಂದು ಅವರ ವೈಯಕ್ತಿಕ ವಿಚಾರ. ಅವ್ರಿಗೆ ಏನು ಅನಿಸಿದೆ, ಅವ್ರ ಸಾಲ ಏನು ತೀರಿದೆ ಅಲ್ವಾ, ಒಡವೆ ಏನು ಬಿಡಿಸ್ಕೊಂಡು ಬಂದಿದ್ದಾರೆ, ಇಲ್ಲ ಸೈಟ್ ಏನೋ ತೊಗೋತೀನಿ ಅಂತಿದ್ದಾರೆ. ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಸಲ್ಟ್ ಸಿಗ್ತಾ ಇದೆ. ಎಲ್ಲರಿಗೂ ಒಂದೇ ರೀತಿ ರಿಸಲ್ಟ್ ಅಂತ ಇಲ್ಲ. ಒಳ್ಳೆ ಪ್ರಮಾಣ ಅಂದರೆ ಒಳ್ಳೆಯದಾಗೋ ರೀತಿಲಿ
ಅವ್ರಿಗೆಲ್ಲನೂ ಕೂಡ ಒಳ್ಳೆಯದಾಗ್ತಾ ಇದೆ. ಅದೇ ರೀತಿ ಒಬ್ರಿಗೆ ಒಂದೇ ಥರ ರಿಸಲ್ಟ್ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ರೀತಿ ರಿಸಲ್ಟ್ ಸಿಗ್ತಾ ಇದೆ. ಮತ್ತು ತೊಗೊಂಡಿರೋರೆ ಮತ್ತೆ ತೊಗೋತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಮತ್ತು ನನಗೆ ರಿವ್ಯೂ ಯಾರೆಲ್ಲ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಮನಸ್ಫೂರ್ತಿಯಾಗಿ ನಾನು ಏನು ದುವಾ ಮಾಡಿ ಕಳಿಸಿದ್ದೀನಿ ಅದಕ್ಕಿಂತ ಜಾಸ್ತಿ ದುವಾ ಮಾಡ್ತೀನಿ, ಇನ್ನೂ ಜಾಸ್ತಿ ಒಳ್ಳೆಯದಾಗಲಿ. ಈ ರಿವ್ಯೂನ ಕೊಟ್ಟು ಇನ್ನೂ 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇನ್ನೂ ಜಾಸ್ತಿ ನಿಮಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಒಳ್ಳೆ ಮನಸ್ಸಿರೋರು ಇದನ್ನು ಹೇಳ್ಬೋದು. ಕೆಲವು ಜನ ಹೇಳ್ಕೊಳ್ಳಲ್ಲ, ಗೊತ್ತಿಲ್ಲ ರೀಸನ್ ಏನು ಅಂತ ಗೊತ್ತಿಲ್ಲ. ಮತ್ತು ಅದನ್ನು ಸ್ಟಾಪ್ ಆದಮೇಲೆ ಕೇಳ್ತೀರಾ. ಸ್ಟಾಪ್ ಆದಮೇಲೆ ಕೇಳಿದ್ರೆ ನಿಮ್ಮ ಪ್ರೊಸೀಜರ್ ಬಂದು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಇಲ್ಲ ನಾನು ಹೇಳೋ ರೀತಿ ಪ್ರೊಸೀಜರ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮಗೆ ರಿಸಲ್ಟ್ ಸಿಕ್ಕಿದ್ದಾಗ ಶೇರ್ ಮಾಡ್ಕೊಳ್ಳಿ, ನನಗೆ ರಿಸಲ್ಟ್ ಸಿಕ್ಕಿದೆ, ಮುಂದಿನ ಪ್ರೊಸೀಜರ್ ಏನು ಮಾಡಬೇಕು ಅಂತ. ಅದಾದಮೇಲೆ 7 ಡೇಸ್ ಸೀಕ್ರೆಟ್ ನಾನು ಹೇಳ್ಕೊಡ್ತೀನಿ, ಎಲ್ಲರಿಗೂ ಕೂಡ ಹೇಳ್ಕೊಡ್ತೀನಿ ಒಂದೇ ರೀತಿ. ಅದನ್ನು ಯಾವ ರೀತಿ ಮಾಡಬೇಕು, ಬೆಳಗ್ಗೆನ ಅಥವಾ ಸಂಜೆನ, ಪ್ರತಿಯೊಂದು ಕೂಡ ನಾನು ಹೇಳ್ಕೊಡ್ತೀನಿ. ಇದನ್ನು ಅಂಗಡಿಗೆ ಬೇರೆ ಪ್ರೊಸೀಜರ್ ಇರುತ್ತೆ, ಮತ್ತು ಮನೆಗೆ ಬೇರೆ ಪ್ರೊಸೀಜರ್, ಮತ್ತು ಕಬೋರ್ಡಿಗೆ, ವೆಹಿಕಲ್ಗೆ ಏನು ತೊಗೋತೀರಾ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಪ್ರೊಸೀಜರ್ಗಳು ಇರುತ್ತೆ. ಅದೇ ರೀತಿ ನೀವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ತುಂಬ ಜನ ಇದನ್ನು ಕೇಳ್ತಾ ಇದ್ದೀರಾ, ಸಿಸ್ಟರ್ ನನಗೆ ಆನ್ಲೈನ್ ಪೇಮೆಂಟ್ ಬೇಡ ಅಂತ. ಬಟ್ ನಾನು ಆನ್ಲೈನ್ ಪೇಮೆಂಟ್ ಮಾತ್ರನೇ ಮಾಡೋಕ್ಕಾಗೋದು, ಯಾಕೆಂದರೆ ಕ್ಯಾಶ್ ಆ್ಯಂಡ್ ಡೆಲಿವರಿಗೆ ಸದ್ಯಕ್ಕೆ ಆಗೋದಿಲ್ಲ ನನಗೆ. ಕ್ಯಾಶ್ ಆ್ಯಂಡ್ ಡೆಲಿವರಿ ಬಂದು ಅದರ ಪ್ರೊಸೀಜರ್ಗಳು ಬೇರೆ ಬೇರೆ ಇರುತ್ತೆ. ಹಾಗಾಗಿ ಪ್ಲೀಸ್ ಯಾರೂ ಕೂಡ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೇಳಬೇಡಿ, ನನ್ನ ಹತ್ರ ಮಾಡಿಸಿಲ್ಲ ನಾನು. ಹಾಗಾಗಿ ಬೇಕು ಅಂದರೆ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ. ಹಾಗಾದರೆ ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಾ, ಯಾವಾಗ ತೊಗೋಬೇಕಾ ಬೇಡವಾ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಯೋಚನೆನೇ ಬೇಡ, ನಂಬಿಕೆ ಇಟ್ಟು ತೊಗೊಳ್ಳಿ. ಇಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅಂದರೆ ನಿಮಗೂ ಕೂಡ ಒಳ್ಳೆಯದಾಗಿ ಆಗುತ್ತೆ. ನೀವು ಕೂಡ 7 ಡೇಸ್ ಪ್ರೊಸೀಜರ್ ಮಾಡಿ, ನೀವು ಕೂಡ ಈ ಥರ ರಿಸಲ್ಟ್ ಯಾವಾಗ ಹೇಳ್ತೀರಾ ಅಂತ ಕಾಯ್ತಾ ಇದ್ದೀರಾ. ಮಾಡಿ, ಒಳ್ಳೆ ರಿಸಲ್ಟ್ ಬಂದಮೇಲೆ ನನ್ನ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. 786 ಅಂತ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.